ಸರ್ ಒಂದು ನಿಮಿಷ ಬರೋದು ಸರ್ ಬರ್ತಾ ಇದ್ದೀವಿ. ಕರ್ನಾಟಕ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ PM ಶ್ರೀ ಶಾಲೆ ಅಂತ ಏನು ಕರಿತೀರೋ, ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಅಂತ ಆ ಒಂದು ಶಾಲೆಯಲ್ಲಿ ಮಾನ್ಯ ಇಲಾಖಾ ಅಧಿಕಾರಿಗಳ ಮಾನ್ಯ ಇಲಾಖಾ ಸುತ್ತೋಲೆ ಆದೇಶದ ಮೇರೆಗೆ ಇಂದು ನಾವು ಭಾರತ ರತ್ನ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಚಲನಚಿತ್ರವನ್ನು ನಮ್ಮ ಶಾಲೆಯಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ. ಈ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಆದರ್ಶಗಳು, ಅವರ ಗುಣಗಳು, ಅವರ ಧ್ಯೇಯಗಳು, ಆ ಸಂವಿಧಾನವನ್ನು ಯಾವ ರೀತಿ ರಚನೆ ಮಾಡಿದ್ದಾರೆ, ಅವರ ಬದುಕಿನಲ್ಲಿ ಕಂಡುಕೊಂಡ ದಾರಿಗಳೇನು, ಅವ್ರು ಯಾವ ರೀತಿ ಕಷ್ಟದಿಂದ ಮೇಲೆ ಬಂದರು, ಅದೆಲ್ಲ ನೀವು ತಿಳ್ಕೊಳ್ಬೇಕು. ಇವತ್ತು ಸಂವಿಧಾನ ಅಂದರೆ ದೇಶನೇ ಗೌರವ ಕೊಡ್ತಾರೆ. ಮೊನ್ನೆ ಪ್ರಧಾನಮಂತ್ರಿಗಳಿಂದ ಹಿಡಿದು ಭಾರತ ನಾಗರಿಕರಾದ ನಾವು ಗೌರವ ಕೊಡಬೇಕು. ಹಾಗಾಗಿ ಪಠ್ಯ ಪುಸ್ತಕಗಳಲ್ಲಿ ಈಗಾಗಲೇ ಸಂವಿಧಾನ ಸಂಬಂಧಪಟ್ಟ ಆಶಯಗಳು, ಉದ್ದೇಶಗಳು, ಗುರಿಗಳು, ನಿರ್ದೇಶನಗಳು ಇತ್ಯಾದಿ ಅಂಶಗಳು ಇದ್ದಾವೆ. ಅದನ್ನು ನಾವು ಮನಗೊಂಡದರಲ್ಲೇ ನೀವು ಈಗಿನಿಂದ ಆಗಬೇಕು. ಅಂದರೆ 1ನೇ ತರಗತಿಯಿಂದ ಬಾಲ್ಯದಿಂದ ತಿಳ್ಕೊಂಡಿದ್ದೆ ಆದರೆ, ಒಳ್ಳೆಯ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ರೂಢಿಸ್ಕೊಂಡಿದ್ದೆ ಆದರೆ ಮುಂದೆ ಒಳ್ಳೆಯ ಸತ್ಪ್ರಜೆಗಳಾಗಿ, ಒಳ್ಳೆಯ ಮಾನವೀಯ ಮೌಲ್ಯಗಳನ್ನು ಒಳಗೊಂಡ ಉತ್ತಮ ಪ್ರಜೆಗಳಾಗಿ ನಾಗರಿಕರಾಗ್ತೀರಿ ಅಂತ ನಾನು ಈ ನಿಟ್ಟಿನಲ್ಲಿ ಹೇಳಲು ಬಯಸ್ತೀನಿ. ನೀವು ಏನೋ ಈ ಫಿಲಿಮಲ್ಲಿ ಬರ್ತಾ ಅಂಶಗಳನ್ನು ಗಮನಿಟ್ಟು ಕೇಳಬೇಕು, ಗಮನಿಟ್ಟು ನೋಡಬೇಕು, ಆಯ್ತಲ್ಲ. ಈ ಅಂಶಗಳನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ನೆರೆಹೊರೆಯವರಿಗೆ ಹೇಳಿ, ಆಯ್ತಲ್ಲ. ಇವತ್ತು ನಾವು ನಿಂತಿರೋದೇ ಸಂವಿಧಾನ ಆಶ್ರಯಿಸ್ತಾರೆ. ಕಾನೂನು ಚೌಕಟ್ಟು ಅನ್ನೋದೇನಿದೆಯೋ ಅದನ್ನು ತಿಳ್ಕೊಳ್ಬೇಕು. ಯಾಕಂದರೆ ಕಳೆದ ವರ್ಷ 2023-24 ನಮ್ಮ ಶಾಲೆ ನಿರಂತರವಾಗಿ 1 ವರ್ಷಗಳ ಕಾಲ ಏನು ಮಾಡಿದ್ರಿ ಹೇಳಿ ನೋಡ, ಸಂವಿಧಾನದ ಪೀಠಿಕೆಯನ್ನು ಓದಿದಿರಿ. ನೀವು ಓದಿದ್ರಿ ಅಲ್ವಾ ಮಕ್ಕಳೇ? ಅದನ್ನು ಬಾಯಿಗೆ ಹೇಳ್ತೀರಿ, ಅಷ್ಟು ಕರಗತ ಮಾಡ್ಕೊಂಡಿದ್ದೀರಿ, ಅಷ್ಟು ಚೆನ್ನಾಗಿ ಹೇಳಿದಿರಿ. ನಮ್ಮ ಶಾಲೆ ಎಲ್ಲ ಶಿಕ್ಷಕರು ಅದರ ಬಗ್ಗೆ ಚರ್ಚಾ ಸ್ಪರ್ಧೆ ಮಾಡಿದಿರಿ, ಮತ್ತು ಡ್ರಾಯಿಂಗ್ ಒಂದು ಮಾಡಿದಿರಿ, ಮತ್ತು ಎಲ್ಲ ಒಂದು ಏನು ಸರ್ಕಾರ ಆದೇಶ ಮಾಡಿದೋ ಆ ಹಿನ್ನೆಲೆಯಲ್ಲಿ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ನಾವು ಕಳೆದ ವರ್ಷ ಕಾರ್ಯಕ್ರಮ ಮಾಡಿದಿರಿ. ಈ ವರ್ಷವೂ ಅಷ್ಟೇ ಅದೇ ರೀತಿ ಮಾನ್ಯ ಸರ್ಕಾರ, ಅವು ಕೇಂದ್ರ ಸರ್ಕಾರ ಏನು ಈಗ ಒಂದು ಸುತ್ತೋಲೆ ಮಾಡಿದಾರೋ ಅದನ್ನು ನಾವು ಪಾಲನೆ ಮಾಡೋಣ, ಅದನ್ನು ಪಾಲಿಸೋಣ, ಅದನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಆಯ್ತಲ್ಲ. ಗಿಡವಾಗಿ ಬಗ್ಗೋದು ಮರವಾಗಿ ಬಗ್ಗೋದಿಲ್ಲ, ಆಯ್ತಾ. 3 ವರ್ಷ ಕಲಿತಿದ್ದು 100 ವರ್ಷ ತನಕ ಅಂತ ಹೇಳ್ತಾರೆ. ಅಂದರೆ ಚಿಕ್ಕಂದಿನಲ್ಲೇ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತಾರೆ. ಹಾಗಾಗಿ ನೀವು ಒಳ್ಳೆಯ ಮಾನವೀಯ ಮೌಲ್ಯಗಳನ್ನು ನಿಮ್ಮ ಜೀವನದಲ್ಲಿ ಬೆಳೆಸ್ಕೊಳ್ಳಿ, ಅದನ್ನು ಬಳಸ್ಕೊಳ್ಳಿ, ಹಾಗೆ ಉತ್ತಮ ನಾಗರಿಕ ಪ್ರಜೆಗಳಾಗ್ತೀರಂತ ಈ ನಿಟ್ಟಿನಲ್ಲಿ ಹೇಳಲು ಬಯಸ್ತೀನಿ. ಧನ್ಯವಾದಗಳು.